ಅಂದರೆ ವಶಿನಿ ಅಂತ ಹೇಳಿದ್ರೆ ಎಲ್ಲರನ್ನೂ ಸಹ ತನ್ನ ವಶದಲ್ಲಿ ಮಾಡಿಕೊಂಡು ರಹಸ್ಯ ಅಂತ ಹೇಳ್ತೀವಿ ನಾವು, ಅಥವಾ ರಹಸ್ಯ ಯೋಗಿನಿಯರು ಅಂತಲೂ ನಾವು ಸಹ ಇವರನ್ನು ಯಾವ ರೀತಿಯಪ್ಪ ಆಗುತ್ತೆ ಅಂದರೆ ಶಬ್ದರೂಪಗಳಲ್ಲಿ ಆಗುತ್ತೆ. ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಸಾಮಾನ್ಯ ಆಗ್ಬೋದು, ಅನುಭವಿಸ್ತಕ್ಕಂಥದ್ದು. ಆ ಅನುಭವಿಸ್ತಾನ ಆದ ನಂತರದಲ್ಲಿ ಲಲಿತಾ ತ್ರಿಪುರ ಸುಂದರಿಯನ್ನು ಹೊಗಳೋದು ಅಂದರೆ ಅವಳ ಆಜ್ಞಾನುಸಾರ. ಯಾಕೆಂದರೆ ತ್ರಿಪುರ ಸುಂದರಿ ಅವಳಾಗಿ ಅವಳ ಹೆಸರನ್ನು ಹೇಳ್ಕೊಳ್ಳಲ್ಲ. ಹಯಗ್ರೀವರು ಆ ಲಲಿತಾ ತ್ರಿಪುರ ಸುಂದರಿ ಸ್ತೋತ್ರವನ್ನು ಹೇಳ್ತಾ ಇರ್ತಾರೆ. ಹೇಳ್ತಾ ಅದರಲ್ಲೇನೇ ಲೀನವಾಗಿರ್ತಾರೆ. ಅವರಿಗೆ ಹೊರಗಡೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವೀಕ್ಷಕರೇ. ಒಂದು ಭಾಳ ಗ್ಯಾಪೇ ಆಯಿತು, ಅಂದರೆ ಭಾಳ ದಿವಸನೇ ಆಯಿತು ಗುರುಗಳ ಹತ್ರ ಸಂಚಿಕೆಯನ್ನು ಮಾಡಿ. ನಮ್ಮ ಇಂದಿನ ಸಂಚಿಕೆಗಳನ್ನು ನೀವು ಕಣಗಲ್ ಗುರುಗಳದ್ದು ನೀವು ಬಹಳ ಸಂಚಿಕೆಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಎಲ್ಲ ಸಂಚಿಕೆಗಳನ್ನು ನೀವು ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದ್ದೀರಾ. ಈಗಾಗಲೇ ನಾವು ಒಂದು 29 ಸಂಚಿಕೆಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ ಶ್ರೀವಿದ್ಯೆಯ ಕುರಿತಾಗಿ. ಇನ್ನು ಗುರುಗಳ ಒಂದು ಹಲವಾರು ಒಂದು ಶ್ರೀವಿದ್ಯೆಯ ಕುರಿತಾಗಿ ಸಂಚಿಕೆಗಳು ಹೀಗೆ ಮುಂದುವರಿಯುತ್ತೆ. ಮೊದಲನೇದಾಗಿ ಗುರುಗಳನ್ನು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ. ಯೂಟ್ಯೂಬ್ ಚಾನಲ್ನ ವಿಶ್ವಪ್ರಿಯ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಶ್ರೀನಿವಾಸ ಮೂರ್ತಿ ಕಣಗಾಲ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇದುವರೆಗೂ ನಾನು ಹಲವು ವಿಚಾರಗಳನ್ನು ಶ್ರೀಚಕ್ರದ ಬಗ್ಗೆ ನಾನು ಹೇಳಿದ್ದೀನಿ. ಅದರ ಮಧ್ಯದಲ್ಲಿ ಸ್ವಲ್ಪ ಈ ನವರಾತ್ರಿ ಸಮಯದಲ್ಲಿ ನಾನು ಬ್ಯುಸಿಯಾಗಿದ್ದರಿಂದ ವಾಹಿನಿಗೆ ಸಂದರ್ಶನ ಕೊಡ್ತಕ್ಕಂಥದ್ದನ್ನು ಸ್ವಲ್ಪ ನಿಲ್ಲಿಸಿದ್ದೆ. ಈಗ ಅದನ್ನೇ ಮುಂದುವರಿಸ್ತಾ ಶ್ರೀಚಕ್ರದ ಬಗ್ಗೆಯಲ್ಲಿ ಅದರಲ್ಲಿ ಬರ್ತಕ್ಕಂತಹ ದೇವಾನುದೇವತೆಗಳು, ಅದರಲ್ಲಿ ಯಾವ ರೀತಿ ಏನು ಎನ್ನುವಂತಕ್ಕಂತಹ ವಿವರಣೆಗಳನ್ನು ಇಂದಿನ ಎಪಿಸೋಡ್ಗಳಿಂದ ಮುಂದಕ್ಕೆ ಹಾಗೆ ಕೊಡ್ತಾ ಇರ್ತೀನಿ. ಎಲ್ಲ ವಿಶ್ವಪ್ರಿಯ ಚಾನಲ್ ಯೂಟ್ಯೂಬರ್ ವೀಕ್ಷಕರು ಈ ಚಾನಲ್ನ ತಪ್ಪದೇ ನೋಡ್ತಾ ಇರಿ ಎಲ್ಲ ಎಪಿಸೋಡ್ಗಳನ್ನು. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ಗಳು ಆವಾಗ ಬರ್ತಾ ಇರ್ತದೆ. ಇನ್ನು ಮುಂದಕ್ಕೆ ಶ್ರೀಚಕ್ರದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಈಗ ಮತ್ತೆ ನಾನು ಹೇಳ್ತಾ ಬರ್ತೀನಿ. ಈಗ ಶ್ರೀಚಕ್ರದಲ್ಲಿ ಬರ್ತಕ್ಕಂತಹ ದೇವಾನುದೇವತೆಗಳ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲು ವಶಿನ್ಯಾದಿ ದೇವತೆಗಳು ಅಂತ ನಾವು ಹೇಳ್ತೀವಿ. ಈ ವಶಿನ್ಯಾದಿ ದೇವತೆಗಳಲ್ಲಿ ಬರ್ತಕ್ಕಂತಹದ್ದು ಮೊದಲನೇದಾಗಿ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜೈನಿ, ಸರ್ವೇಶ್ವರಿ ಮತ್ತು ಕೌಲಿನಿ ಅಂತಕ್ಕಂತಹದ್ದು 8 ಮಂದಿ ದೇವತೆಗಳು. ಇವರು ವಾಗ್ದೇವತೆಗಳು ಅಂತ ಹೇಳ್ತಾರೆ ಇವರನ್ನು. ಈ ವಾಗ್ದೇವತೆಗಳು ಈ ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದು. ಇವರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥವಳು ವಶಿನಿ ಅಂತಕ್ಕಂಥ ಮೊದಲನೇ ಹೆಸರು. ಅಂದರೆ ವಶಿನಿ ಅಂತ ಹೇಳಿದ್ರೆ ಎಲ್ಲರನ್ನೂ ಸಹ ತನ್ನ ವಶದಲ್ಲಿ ಮಾಡಿಕೊಂಡು, ಅಂದರೆ ಇವರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು. ಮತ್ತು ಇವರುಗಳು ವಾಗ್ದೇವತೆಗಳು ಅಂತಲೂ ಸಹ ನಾವು ಹೇಳ್ತೀವಿ. ಈ 8 ಮಂದಿ ವಶಿನಿ ವಶಿನಿ ದೇವತೆಗಳನ್ನು ವಾಗ್ದೇವತೆಗಳು ಅಂತ ನಾವು ಹೇಳ್ತೀವಿ. ಯಾವ ಅಕ್ಷರದಲ್ಲಿ ರೂಪದಲ್ಲಿ ನಾವು ಅವರನ್ನು ಅಕ್ಷರ ರೂಪದಲ್ಲಿ ನಾವು ಹೇಳಬೇಕಾದ್ರೆ ಲ, ಸ, ಹ, ಕ, ಎ, ರ, ಕ, ಮ ಅಂತ ಹೇಳಿ ಈ ಅಕ್ಷರ ರೂಪಗಳಲ್ಲಿ ಈ ವಶಿನ್ಯಾದಿ ದೇವತೆಗಳನ್ನು ನಾವು ಗುರುತಿಸ್ಕೊಳ್ತೀವಿ. ನಾವು ಇವರ ವಾಸಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀಚಕ್ರದಲ್ಲಿರ್ತಕ್ಕಂಥದ್ದು ಅಷ್ಟಕೋನ ಮತ್ತು ವಸುಕೋಣ. ಅಷ್ಟಕೋನಗಳು ಇವರು ಅಕ್ಷರ, ವಾಕ್, ನಾದ ಈ ರೂಪಗಳಲ್ಲಿ ಇರುತ್ತೆ. ಇವರನ್ನೇ ರಹಸ್ಯ ಅಂತ ಹೇಳ್ತೀವಿ ನಾವು, ಅಥವಾ ರಹಸ್ಯ ಯೋಗಿನಿಯರು ಅಂತಲೂ ನಾವು ಸಹ ಇವರನ್ನು, ಈ ವಾಗ್ದೇವತೆಗಳನ್ನು ನಾವು ರಹಸ್ಯ ಯೋಗಿನಿಯರು ಅಂತ ಹೇಳ್ತೀವಿ. ಈ ಶ್ರೀಚಕ್ರದಲ್ಲಿ ಇವರ ಆವಾಸ ಸ್ಥಾನ ಬರ್ತಕ್ಕಂಥದ್ದು ವಸುಕೋಣ ಮತ್ತು ಅಷ್ಟಕೋಣಗಳು. ಇವರು ಈ ವಸುಕೋಣ ಮತ್ತು ಅಷ್ಟಕೋಣಗಳಲ್ಲೇ ಈ 8 ದೇವತೆಗಳು, ಈ 8 ವಾಗ್ದೇವತೆಗಳು, ವಶಿನ್ಯಾದಿ ವಾಗ್ದೇವತೆಗಳು ವಾಸ ಮಾಡ್ತಕ್ಕಂತಹ ಜಾಗ ಅಷ್ಟಕೋನ ಮತ್ತು ವಶುಕೋನ ಅಂತಕ್ಕಂಥದ್ದು. ಅಂದರೆ ಈ ಪ್ರಪಂಚದಲ್ಲಿ, ಅಂದರೆ ಯೂನಿವರ್ಸ್ ಅಂತ ನಾವೇನು ಹೇಳ್ತೀವಿ ಪ್ರಕೃತಿನಲ್ಲಿ, ಪ್ರಕೃತಿ ಅಂತ ಹೇಳಿದ್ರೆ ಭೂಮಿ ಆಕಾಶ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಏನು ಸ್ಥಾನ ಇದೆ, ಇಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಅನುಭವಗಳು ನಮಗೆ ಆಗುತ್ತೆ. ಯಾವ ರೀತಿಯಪ್ಪ ಆಗುತ್ತೆ ಅಂದರೆ ಶಬ್ದರೂಪಗಳಲ್ಲಿ ಆಗುತ್ತೆ. ಶಬ್ದರೂಪಗಳಲ್ಲಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು, ಸಾವಿರಾರು ಕೋಟಿ ಜೀವಿಗಳಿರುತ್ತೆ. ಜೀವಿಗಳು ಅಂದರೆ ಬರೀ ಮನುಷ್ಯರು ಮಾತ್ರ ಅಂತಲೇ ಅಲ್ಲ, ಎಲ್ಲ ಜೀವಿಗಳೂ ಸಹ ಇರುತ್ತೆ. ಅದರಲ್ಲಿ ಪ್ರಾಣಿ ಇರ್ಬೋದು, ಮನುಷ್ಯರು ಇರ್ಬೋದು, ಪಕ್ಷಿಗಳಿರ್ಬೋದು,
ಅಥವಾ ಜೀವಜಂತುಗಳಿರ್ಬೋದು, ಗಿಡ ಮರಗಳು, ಈ ರೀತಿಯಾಗಿರ್ತಕ್ಕಂಥದ್ದು ಪ್ರತಿಯೊಂದೂ ಸಹ ಈ ಪ್ರಕೃತಿನಲ್ಲಿರ್ತಕ್ಕಂಥದ್ದು ಎಲ್ಲದಕ್ಕೂ ಸಹ ಜೀವಗಳಿರುತ್ತೆ. ಈ ಈ ಜೀವಿಗಳಿಂದ ಹೊರಟತಕ್ಕಂತಹ ಶಬ್ದ ಅಂತಕ್ಕಂಥದ್ದು ಏನಿದೆ, ಅದು ಯಾವುದೇ ಇರ್ಬೋದು, ಅದು ಪಕ್ಷಿಗಳ ಚಿಲಿಪಿಲಿಗೆ ಅನ್ನ ಬರುತ್ತೆ. ಬೆಳಗಾಗಿದ್ದ ಏನಾಗುತ್ತೆ, ಹಕ್ಕಿಗಳೆಲ್ಲ ತಮ್ಮ ಗೂಡಿಂದ ಬಿಸಿಲು ಬಿದ್ದ ತಕ್ಷಣ ಹಾರು ಹೋಗುತ್ತೆ ಆಚೆಗೆ. ಹಾರು ಹೋಗೋವಾಗ ಅವ್ರು ಸುಮ್ಮನೆ ಹೋಗಲ್ಲ, ಅವ್ರಗಳದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಅವು ಮಾತಾಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಿಸಿಲಿಂದ ಬೇಗ ಆಗಿ ಗಿಡಗಳ ಎಲೆಗಳೆಲ್ಲನೂ ಕೆಳಗಡೆ ಉದುರು ಹೋಗಿರುತ್ತೆ. ಆ ಉದುರು ಹೋದಾಗ ಏನಾಗುತ್ತೆ, ಗಾಳಿ ಬಂದಾಗ ಏನಾಗುತ್ತೆ, ಆ ಎಲೆಗಳೆಲ್ಲ ಸರ ಅಂತ ಹತ್ಕೊಂಡು ಹೋಗುತ್ತೆ. ಆ ಹೋಗತಕ್ಕಂತಹ ಸಂದರ್ಭದಲ್ಲಿ ಶಬ್ದಗಳು ಉಂಟಾಗುತ್ತೆ. ಆ ರೀತಿ ಶಬ್ದಗಳು ಒಂದು ರೀತಿಯಲ್ಲಿ ಉಂಟಾಗುತ್ತೆ. ಗಾಳಿ ಬೀಸುವಾಗಲೂ ಅಷ್ಟೇ, ಅದು ರಭಸದಿಂದ ಬೀಸಿದಾಗ ಏನಾಗುತ್ತೆ, ಸುಯ್ ಅಂತ ಒಂದು ಶಬ್ದ ಬರ್ತಾ ಇರುತ್ತೆ. ಮಳೆ ಬಂದಾಗಲೂ ಅಷ್ಟೇ, ಮಳೆ ನೀರು ಬಿದ್ದಾಗ ಟಪ 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 ಅಂತ ಸದ್ದಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ನಾನಾ ರೀತಿಯಾಗಿರ್ತಕ್ಕಂತಹ ಶಬ್ದಗಳು ಈ ಪ್ರಕೃತಿನಲ್ಲಿ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ನೀರು ಜಳ ಜಳ ಅಂತ ಸುರಿತಾ ಇರುತ್ತೆ. ಬೆಟ್ಟದ ಮೇಲಿಂದನೇ ಆಗ್ಬೋದು ಅಥವಾ ನದಿಗಳಲ್ಲಿ ಹರಿತಕ್ಕಂಥದ್ದನ್ನೇ ಆಗ್ಬೋದು. ಎಷ್ಟೋ ಮೈಲಿ ದೂರಗಳಿಗೆ ಅದ್ರ ಸದ್ದು ಕೇಳುತ್ತೆ. ಯಾವ ರೀತಿ ಕೇಳುತ್ತಪ್ಪ ಅಂದರೆ ಜುಳು 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 ಅಂತ ಮೇಲಿಂದ ನೀರು ಹರಿಯುತ್ತಲ್ವ, ಆ ಸದ್ದು ಎಷ್ಟೋ ದೂರದವರೆಗೂ ಸಹ ಅದು ಕೇಳುತ್ತೆ. ಈ ರೀತಿಯಾಗಿರ್ತಕ್ಕಂತಹದ್ದು ಎಲ್ಲದಕ್ಕೂ ಸಹ. ಮತ್ತು ಈ ಕೀಟಗಳು ಮತ್ತು ಕ್ರಿಮಿಗಳು, ಈ ಸಣ್ಣ ಸಣ್ಣ ಕೀಟಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ನಾವು ಈ ತೆಂಗಿನಕಾಯಿ ಗಿಡಗಳಲ್ಲಿ ಇರ್ತಕ್ಕಂಥದ್ದು ಅಥವಾ ಮೇ ತಿಂಗಳಲ್ಲಿ ಬರ್ತಕ್ಕಂಥದ್ದು ಕೆಂಪು ಹೂ ಬಿಡುತ್ತಲ್ಲ, ಆ ಜೀರುಂಡೆಗಳು ಬಂದು ಚಿರ್ರಂತ ಕೂಗ್ತಾ ಇರುತ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಸದ್ದುಗಳು ಮಾಡ್ತಾ ಇರುತ್ತೆ. ಅವು ಸೀಸನ್ಗಳಿಗೆ ತಕ್ಕ ಹಾಗೆ ಅವು ಒಂದು ರೀತಿಯಾಗಿ ಸದ್ದುಗಳನ್ನು ಮಾಡ್ತಾ ಇರುತ್ತೆ. ಅದು ಎಲ್ಲೋ ಮಾಡ್ತಾ ಇರುತ್ತೆ, ಎಷ್ಟೋ ದೂರದಲ್ಲಿ ಮಾಡ್ತಾ ಇರುತ್ತೆ. ಅದು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಈ ರೀತಿಯಾಗಿ ಹೊರಟತಕ್ಕಂಥದ್ದು ನಾದ ಬಂದು ಏನಾಗುತ್ತೆ, ಅದು ಸ್ವರವಾಗುತ್ತೆ. ಅದು ಬಾಯಿಂದ ಬಂದಾಗ ನಾವು ಅದನ್ನು ಹೇಳಿದಾಗ ಅದು ಮಂತ್ರವಾಗುತ್ತೆ. ಅದು ಆ ರೀತಿಯಾಗಿರ್ತಕ್ಕಂಥದ್ದು. ಮತ್ತು ಎಲ್ಲೋ ಒಂದು ಕಡೆಯಲ್ಲಿ ವಿಗ್ರಹಗಳನ್ನು ಕೆತ್ತಾ ಇರ್ತಾರೆ. ಅದರ ಟಕ ಟಕ ಅಂತ ಹುಲಿ ಸದ್ದು ನಮಗೆ ಕೇಳಿಸ್ತಾ ಇರುತ್ತೆ. ಆ ಹುಲಿ ಸದ್ದುಗಳಲ್ಲೂ ಸಹ ನಾನಾ ರೀತಿಯಾಗಿರ್ತಕ್ಕಂಥದ್ದು ಕೇಳೋದಕ್ಕೆ ಕೆಲವು ಸಲ ನಾದ ಸ್ವರೂಪ ಬಂದಾಗ ಏನಾಗುತ್ತೆ, ಅದರಲ್ಲಿ ಹೊರಹೊಮ್ಮತಕ್ಕಂತಹ ಸ್ವರಗಳು ಕೇಳೋದಕ್ಕೆ ಇಷ್ಟ ಆಗುತ್ತೆ. ಒಂದೊಂದು ಸಲ ಕೆಲವು ಸಲ ಏನಾಗುತ್ತೆ, ಕರ್ಕಶವಾಗಿರುತ್ತೆ ಕೆಲವು ಸದ್ದುಗಳು. ಇವೆಲ್ಲ ಯಾತ್ರಲ್ಲೂ ಉಂಟಾಗುತ್ತೆ ಅಂತ ಹೇಳಿದ್ರೆ ಈ ಪ್ರಕೃತಿನಲ್ಲಿ ಉಂಟಾಗ್ತಕ್ಕಂಥದ್ದು ಈ ವಾಗ್ದೇವತೆಗಳಿಂದ ಆಗ್ತಕ್ಕಂತಹದ್ದು. ಅದನ್ನು ನಾವು ಅಕ್ಷರ ರೂಪದಲ್ಲಿ ನಾವು ಹೇಳಬೇಕಂತ ಹೇಳಿದ್ರೆ ಈ ಅಕ್ಷರದಲ್ಲಿ ಬರ್ತಕ್ಕಂಥದ್ದು ಮೊದಲು ಬಾಯಿಯಿಂದ ನಾವು ಹೇಳ್ತೀವಿ. ಅಕ್ಷರಗಳು ಕ ಅಂತ ನಾವು ಹೇಳ್ತೀವಿ. ಕ ಅಂತ ಹೇಳಿದಾಗ ಏನಾಗುತ್ತೆ, ಅದು ಶಬ್ದ ರೂಪದಲ್ಲಿ ಬರುತ್ತೆ. ಅಕ್ಷರ ರೂಪದಲ್ಲಿ ಇದ್ದಿದ್ದನ್ನು ಶಬ್ದ ರೂಪದಲ್ಲಿ ಬರುತ್ತೆ. ಆ ಶಬ್ದ ರೂಪದಲ್ಲಿ ಬಂದಿದ್ದು ನಾದ ರೂಪದಲ್ಲಿ ಹೊರಹೊಮ್ಮತ್ತೆ. ಇದಕ್ಕೆ ಕೆಲವು ಭಾವನೆಗಳನ್ನು ಹೇಳ್ಬೋದು. ಇದರಲ್ಲಿ ಅಕ್ಷರ ಭಾವ, ಭಾಷೆ, ಅದರಲ್ಲಾಗ್ತಕ್ಕಂತಹದ್ದು ಅನುಭವಗಳು, ಆನಂದಗಳನ್ನು, ಅದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ಕೇಳಿ ಆನಂದಿಸ್ತೀವಿ, ಇವೆಲ್ಲ ಬರ್ತಕ್ಕಂಥದ್ದು ನಮಗೆ ವಾಕಾಧಿಷ್ಠಾನ ಅಂದರೆ ಬಾಯಿಂದ ಬರ್ತಕ್ಕಂಥದ್ದು ವಾಕಾಧಿಷ್ಠಾನ. ಮತ್ತು ಭಾಷಾಧಿಷ್ಠಾನ, ಭಾಷೆಗಳಲ್ಲಿ ಯಾವುದೇ ರೀತಿಯ ಯಾವ ಭಾಷೆಯೇ ಆಗಲಿ ಅದರಲ್ಲಿ ಬರ್ತಕ್ಕಂತಹ ಅರ್ಥಗಳು ಒಂದೇ. ಇದನ್ನು ಸಹ ಅದು ಒಂದು ರೀತಿಯಾಗಿರ್ತಕ್ಕಂತಹ ಅನುಭವ ಭಾವಾಧಿಷ್ಠಾನ. ಮತ್ತು ಅಕ್ಷರಾಧಿಷ್ಠಾನ, ಅಕ್ಷರಗಳಲ್ಲಿ ನಾವು ಹೇಳ್ತಕ್ಕಂಥದ್ದು, ಅಕ್ಷರಗಳನ್ನೆಲ್ಲ ನಾವು ಹೇಳ್ತಕ್ಕಂಥ ಮಂತ್ರ ರೂಪದಲ್ಲಿ ಬರ್ತಕ್ಕಂಥದ್ದು ಅಕ್ಷರಗಳು. ಮತ್ತು ಅನುಭವಾಧಿಷ್ಠಾನ ಅಂತ ಹೇಳ್ತೀವಿ. ಅದರಲ್ಲಿ ಬರ್ತಕ್ಕಂಥದ್ದು, ಅದರಲ್ಲಿ ತಿರುಳು ಏನಿರುತ್ತೆ ಅದನ್ನು ನಾವು ಅನುಭವಿಸ್ತಕ್ಕಂಥದ್ದು. ಆ ಅನುಭವಿಸ್ತಾನ ಆದ ನಂತರದಲ್ಲಿ ಪರಮಾನಂದ ಅಧಿಷ್ಠಾನ ಅಂತ ನಾವು ಹೇಳ್ತೀವಿ. ಪರಮಾನಂದ ಅಂತ ಹೇಳಿದ್ರೆ ಅದರಲ್ಲಿ ಬರ್ತಕ್ಕಂಥ ನಾವು ಏನು ಆನಂದವನ್ನು ಕಾಣ್ತೀವಿ ನಾವು, ಅದನ್ನು ನಾವು ಪರಮಾನಂದಾಧಿಷ್ಠಾನ ಅಂತ ಹೇಳ್ತೀನಿ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಈ ವಶಿನ್ಯಾದಿ ವಾಗ್ದೇವತೆಗಳು. ಈ 8 ಜನ ವಾಗ್ದೇವತೆಗಳು ಸಹ ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಇವರುಗಳಿಂದನೇ ನಾವು ಇದನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರುವಾಗ ಈ ವಶಿನ್ಯಾದಿ ವಾಗ್ದೇವತೆಗಳು ಏನಪ್ಪ ಮಾಡ್ತಾರೆ, ಅವರಿಗೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಆಜ್ಞೆ ಮಾಡಿರ್ತಾಳೆ, ನೀವು ನನ್ನನ್ನು ಹಾಡಿ ಹೊಗಳಿ ಅಂತ ಹೇಳಿ. ವಶಿನ್ಯಾದಿ ದೇವತೆಗಳಿಗೆ ಅದೇ ಕೆಲಸ, ಲಲಿತಾ ತ್ರಿಪುರ ಸುಂದರಿಯನ್ನು ಹೊಗಳೋದು. ಅಂದರೆ ಅವಳ ಆಜ್ಞೆನುಸಾರ. ಯಾಕೆಂದರೆ ತ್ರಿಪುರ ಸುಂದರಿ ಅವಳಾಗಿ ಅವಳ ಹೆಸರನ್ನು ಹೇಳ್ಕೊಳ್ಳಲ್ಲ. ನಾನು ಹೀಗಿರ್ತೀನಿ, ಹಾಗಿರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅವಳು ಹೇಳ್ಕೊಳ್ಳಲ್ಲ. ಅವಳು ಈ ವಶಿನ್ಯಾದಿ ದೇವತೆಗಳಿಗೆ ಅಪ್ಪಣೆ ಕೊಟ್ಟುಬಿಟ್ಟು ನನ್ನನ್ನು ಸ್ತುತಿ ಮಾಡಿ, ನೀವು ಈ ರೀತಿಯಾಗಿ ನನ್ನನ್ನು ಹೊಗಳಿ ಹಾಡಿ ಅಂತ ಹೇಳಿರ್ತಾಳೆ.
ಹಾಗಾಗಿ ಈ ವಶಿನ್ಯಾದಿ ದೇವತೆಗಳು ಈ ವಸುಕೋನ ಅಷ್ಟಕೋನಗಳಲ್ಲಿ ಇದ್ದು ಅವರು ಈ ಲಲಿತಾ ತ್ರಿಪುರ ಸುಂದರಿಯನ್ನು ಸ್ತುತಿಸ್ತಾರೆ. ಅದೇ ಒಂದು ಮಹಾಮಂತ್ರವಾಗತ್ತೆ. ಇವರು ಯಾರು ಈ ಮಂತ್ರವನ್ನೆಲ್ಲ ಈ ಸ್ತುತಿ ಮಾಡ್ತಕ್ಕಂಥದ್ದು ಅಕ್ಷರ ರೂಪಗಳಲ್ಲಿ ಬಂದಿದ್ದು ನಾದ ರೂಪದಲ್ಲಿ ಹೊರಹೊಮ್ಮತ್ತೋ ಅದು ಏನಾಗುತ್ತೆ, ಒಂದೊಂದೇ ಬೀಜಾಕ್ಷರ ಮಂತ್ರಗಳು ಬಂದು ಮಣಿ ಹಾರದಂತೆ ಆಗುತ್ತೆ. ಅದು ಆ ಭಗವತಿನ ಇವರು ಅಪಾದ ಮಸ್ತಕ ಕಾಲಿಂದ ಹಿಡಿದು ತಲೆಯವರೆಗೂ ಸಹ ಈ ವಶಿನ್ಯಾದಿ ದೇವತೆಗಳು ಲಲಿತಾ ತ್ರಿಪುರ ಸುಂದರಿಯನ್ನು ಹೊಗಳ್ತಾ ಬರ್ತಾ ಇರ್ತಾರೆ. ಹೀಗೆ ಇದರಲ್ಲಿ ನಾವು ಹೇಳಬೇಕು ಅಂತ ಅಂದರೆ ಒಂದು ಸಲ ಏನಪ್ಪ ಆಗುತ್ತೆ ಅಂದರೆ, ಸಭೆಯಲ್ಲಿ ಬೃಹಸ್ಪತಿ ಅಂದರೆ ಗುರು, ಗೌರಿ ಅಂದರೆ ಪಾರ್ವತಿ, ರುದ್ರ, ಲಕ್ಷ್ಮೀನಾರಾಯಣ ಮತ್ತು ಮಂತ್ರಿಣಿ ಅಂತ ನಾನು ಹಿಂದೆ ಒಂದು ಸಲ ನಾನು ಹೇಳಿದ್ದೆ. ಆ ಮಂತ್ರಿಣಿ ಅನ್ನತಕ್ಕಂಥವಳು ಯಾರೂ ಅಲ್ಲ, ಶ್ಯಾಮಲ ಅಥವಾ ರಾಜಶ್ಯಾಮಲ ಅಂತ ಹೇಳ್ತೀವಿ. ಮತ್ತು ದಂಡನಾಥ ಮತ್ತು ವಾರಾಹಿ, ಈ ಸರ್ವ ದೇವತೆಗಳು ಸಹ ಈ ಇದರಲ್ಲಿ ಬರ್ತಾರೆ. ಶ್ರೀಚಕ್ರದಲ್ಲಿ ವಶಿನ್ಯಾದಿ ದೇವತೆಗಳು ಲಲಿತಾ ತ್ರಿಪುರ ಸುಂದರಿ ಸಭೆಯಲ್ಲಿ ಇವರುಗಳು ಬರ್ತಾರೆ. ಅವರು ಮಾಡ್ತಕ್ಕಂಥ ಇಷ್ಟೋ ಜನಗಳು ಮಾಡ್ತಕ್ಕಂಥ ಸ್ತೋತ್ರಗಳು ವೇದಗಳ ಹಾಗೆ ನಮಗೆ ಕೇಳಿಸುತ್ತೆ. ಈಗ ಎಷ್ಟೋ ಜನ ಇಲ್ಲಿ ವೇದಗಳನ್ನು 4 ವೇದ ಅಭ್ಯಾಸ ಮಾಡಿರ್ತಕ್ಕಂಥವ್ರು ವೇದ ಮಂತ್ರಗಳನ್ನು ಪಠನೆ ಮಾಡ್ತಾರೆ, ಪಾರಾಯಣ ಮಾಡಿ ಜೋರಾಗಿ ಹೇಳ್ತಾ ಇರ್ತಾರೆ. ಅದರಲ್ಲಿ ಏನಪ್ಪ ಬರುತ್ತೆ ಅಂದರೆ ಎಲ್ಲ ದೇವತೆಗಳನ್ನು ಕೂರಿಸ್ಕೊಂಡು ಅವರಲ್ಲಿ ಏನೇನು ಬರುತ್ತೆ ಅನ್ನೋದನ್ನೆಲ್ಲವೂ ಸಹ ಅದರಲ್ಲಿ ವರ್ಣನೆ ಬರ್ತಾ ಇರುತ್ತೆ. ಅದರಲ್ಲಿ ಈ ವೇದಗಳಾಗಿ ಕೇಳಿಸ್ತಾ ಇರ್ತಕ್ಕಂಥದ್ದೇ. ಮತ್ತು ಈ ವೇದಗಳನ್ನು ನಾವು ಕೇಳ್ತಾ ಇದ್ದರೆ ನಮಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಕ್ಕಂಥ ಒಂದು ಭಾವನೆ, ಅಂದರೆ ಭಾವಾಧಿಷ್ಠಾನ ಅಂತ ನಾನೇನು ಹೇಳಿದೆ, ಅದರಲ್ಲಿ ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಭಾವನೆ. ಮತ್ತು ಇದರಲ್ಲಿ ಕುಂಡಲಿನಿ ಯೋಗ ಅಂತ ಹೇಳಿ, ಆ ಕುಂಡಲಿನಿ ಯೋಗದಲ್ಲಿ ಏನಾಗುತ್ತೆ, ನಾವು ಕೇಳ್ತಾ ನಮ್ಮ ಕುಂಡಲಿನಿಯಲ್ಲಿ ಚಕ್ರದಲ್ಲಿ ಮೂಲಾಧಾರದಲ್ಲಿರ್ತಕ್ಕಂತಹ ಸ್ವಾಧಿಷ್ಠಾನದ ಮಧ್ಯದಲ್ಲಿರ್ತಕ್ಕಂಥ ಕುಂಡಲಿನಿ ಅದು ಜಾಗೃತಗೊಂಡ ಹಾಗೆ ನಮಗೆ ನಾನಾ ರೀತಿಯಾಗಿರ್ತಕ್ಕಂತಹ ಅನುಭವಗಳು, ಭಕ್ತಿಗಳು, ಭಾವನೆಗಳು ಅದರಲ್ಲಿ ಉಂಟಾಗುತ್ತೆ. ಅದರಲ್ಲೂ ಸಹ 9 ವಿಧವಾಗಿರ್ತಕ್ಕಂತಹ ಭಕ್ತಿ ಭಾವಗಳು ಇರುತ್ತೆ. ಆ ಭಕ್ತಿ ಮಾರ್ಗದಲ್ಲಿ ಭಗವತಿಗೆ ಮಾಡ್ತಕ್ಕಂಥದ್ದು 64 ಉಪಚಾರಕರು, ಅಂದರೆ ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತಾಯೇ ನಮಃ ಅಂತ ಹೇಳ್ತೀವಿ. ಚತುಷ್ಷಷ್ಟಿ ಕೋಟಿ ಅಂತ ಹೇಳಿದ್ರೆ 64 ಕೋಟಿ ದೇವತೆಗಳು ಲಲಿತಾ ತ್ರಿಪುರ ಸುಂದರಿಯನ್ನು ಪೂಜೆ ಮಾಡ್ತಾರಂತೆ. ಈ ಭಕ್ತಿ ಮಾರ್ಗದಲ್ಲಿ ಮಾಡ್ತಕ್ಕಂಥ ಇದರಲ್ಲಿ ಷೋಡಶೋಪಚಾರದಲ್ಲಿ 16 ಅಕ್ಷರ ಅಂದರೆ ಷೋಡಶ, ಮತ್ತು ಪಂಚದಶಿ ಅಂದರೆ 15 ಅಕ್ಷರ. ಈ 15 ಅಕ್ಷರಗಳಲ್ಲಿ ಬೀಜಾಕ್ಷರಗಳಲ್ಲಿ ಮಹಾಮಂತ್ರಗಳು ಅದೇನೇ. ಹಾಗೆ ಈ ಅಕ್ಷರದ ವಿನ್ಯಾಸ ಇದರಲ್ಲೇ ಬರುತ್ತೆ, ಮಹಾಷೋಡಶಿ ಮತ್ತು ಪಂಚದಶಿ ಇದರಲ್ಲಿ ಬರ್ತಕ್ಕಂಥದ್ದು. ಹೀಗಿರಬೇಕಾದ್ರೆ ಏನಾಗುತ್ತೆ, ಒಂದು ಸಲ ಹಯಗ್ರೀವರು ಆ ಲಲಿತಾ ತ್ರಿಪುರ ಸುಂದರಿ ಸ್ತೋತ್ರವನ್ನು ಹೇಳ್ತಾ ಇರ್ತಾರೆ. ಹೇಳ್ತಾ ಅದರಲ್ಲೇನೇ ಲೀನವಾಗಿರ್ತಾರೆ. ಅವರಿಗೆ ಹೊರಗಡೆ ಇರ್ತಕ್ಕಂಥ ಜಗತ್ತಿನಲ್ಲಿ ಆಗ್ತಕ್ಕಂಥ ವಿಚಾರಗಳು ಏನೇನೇ ಅವರಿಗೆ ಬರ್ತಾ ಅವರು ಸಮಾಧಿ ಸ್ಥಿತಿಗೆ ಹೊರಟೋಗಿರ್ತಾರೆ. ಯಾರೋ ಹಯಗ್ರೀವರು ಲಲಿತಾ ತ್ರಿಪುರ ಸುಂದರಿಯನ್ನು ಧ್ಯಾನ ಮಾಡ್ತಾ ಅದರಲ್ಲಿ ಆಗ್ತಕ್ಕಂಥ ಅನುಭವಗಳನ್ನು ಇವರು ನೋಡ್ಕೊಂಡು ಅನುಭವಿಸ್ತಾ ಅವರು ಸಮಾಧಿ ಸ್ಥಿತಿಗೆ ಹೊರಟೋಗಿರ್ತಾರೆ. ಹಾಗೆ ಸಮಾಧಿ ಸ್ಥಿತಿಗಳನ್ನು ಹೋದಾಗ ಈ ಬ್ರಹ್ಮ ಪರ್ಯಂತ ಈ ಪಿಪೀಲಿಕಾದಿ ದೇವತೆಗಳು ಯಾರು ಇರ್ತಾರೆ ಅವರವರ ಭಕ್ತಿ ಭಾವಗಳಿಗೆ ಅನುಸಾರವಾಗಿ ಅವರುಗಳಲ್ಲಿ ಬರ್ತಕ್ಕಂಥ ಆವೇಶಗಳನ್ನು ಹೋಗ್ತಾ ನಾನಾ ವಿಧವಾದಕ್ಕಿರ್ತಕ್ಕಂಥ ಅನುಭವಗಳನ್ನು ಅನುಭವಿಸ್ತಾನೇ ಇರ್ತಾರೆ. ಈ ರೀತಿಯಾಗಿ ಈ ವಶಿನ್ಯಾದಿ ದೇವತೆಗಳು ರಚಿಸಿರ್ತಕ್ಕಂಥ ಈ ಲಲಿತಾ ತ್ರಿಪುರ ಸುಂದರಿಯ ಧ್ಯಾನವನ್ನು, ಶ್ಲೋಕಗಳನ್ನು, ಅವುಗಳ ಮಾತೆಯನ್ನು 1000 ನಾಮಗಳನ್ನು ಇವರು ಹೇಳ್ತಾರೆ. ವಶಿನ್ಯಾದಿ ದೇವತೆಗಳು ಲಲಿತಾ ತ್ರಿಪುರ ಸುಂದರಿಯನ್ನು 1000 ಹೆಸರುಗಳಿಂದ ಅವ್ರನ್ನ ಸ್ತುತಿ ಮಾಡ್ತಾ ಅದನ್ನು ಹಯಗ್ರೀವರು ಅದರ ಆನಂದವನ್ನು ಪಡ್ಕೊಂಡಿರ್ತಾರೆ. ಆ ಸ್ತುತಿ ಮಾಡ್ತಾ ಅವರು ಸಮಾಧಿ ಸ್ಥಿತಿಗೆ ಯಾವಾಗ ಹೋಗ್ತಾರೆ, ಅದರಲ್ಲಿ ತ್ರೈಲೋಕ್ಯ ಪಟ್ಟಾಭಿಷೇಕ, ಭಂಡಾಸುರವಧೆ, ಶ್ರೀಪುರ ವರ್ಣನೆ, ಪಂಚದಕ್ಷಾಕ್ಷರಿ ವರ್ಣೆಯನ್ನು ಮಾಡ್ತಾರೆ. ಈ ಅಗಸ್ತ್ಯರು ಯಾವುದನ್ನು ಮಾಡ್ತಾರೆ ಅಂದರೆ ತ್ರೈಲೋಕ್ಯ ಮೋಹನ ಚಕ್ರ, ಪಟ್ಟಾಭಿಷೇಕ ಮತ್ತು ಭಂಡಾಸುರ ವಧಿಯನ್ನು ಮತ್ತು ಶ್ರೀಪುರದ ವರ್ಣನೆಯನ್ನು ಈ ಹಯಗ್ರೀವರು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಅಗಸ್ತ್ಯರು ಅವ್ರ ಮುಂದೆ ಕೂತ್ಕೊಂಡು ಇದನ್ನೆಲ್ಲನೂ ಕೇಳ್ತಾ ಇರ್ತಾರೆ. ಅಗಸ್ತ್ಯರು ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇರಬೇಕಾದ್ರೆ ಇವರು ಒಂದು ಸಲ ಅದೆಲ್ಲ ಧ್ಯಾನ ಸಮಾಧಿ ಸ್ಥಿತಿಯಿಂದ ಅವ್ರು ಎದ್ದ ಮೇಲೆ ಈ ಅಗಸ್ತ್ಯರವ್ರನ್ನ ಹಯಗ್ರೀವರನ್ನ ಕೇಳ್ತಾರೆ. ಹಯಗ್ರೀವರೇ, ನೀವು ಎಲ್ಲವನ್ನು ಹೇಳ್ತೀರಿ, ಎಲ್ಲನೂ ಕೇಳಿ ನನಗೆ ಆಯಿತು,
ಆದರೆ ಈ ಲಲಿತಾ ಸಹಸ್ರನಾಮದ ರಹಸ್ಯವನ್ನು ಮಾತ್ರ ನನಗೆ ಯಾಕೆ ಹೇಳಲಿಲ್ಲ ನೀವು? ಯಾಕೆ ಮರ್ತೋಯ್ತಾ ನಿಮ್ಗೆ ಹೇಳೋದಕ್ಕೆ? ಈ ಬಾಕಿದೆಲ್ಲನೂ ಪಂಚದಶಿ ಷೋಡಶಿ ಇವುಗಳನ್ನೆಲ್ಲನೂ ನನಗೆ ಹೇಳಿದ್ದೀರಿ. ಸಹಸ್ರನಾಮದ ರಹಸ್ಯವನ್ನು ನೀವು ಯಾಕೆ ನನಗೆ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆವಾಗ ಹೈಗ್ರೀವ್ರು ಹೇಳ್ತಾರೆ, ಈ ಲಲಿತಾ ಸಹಸ್ರನಾಮದ ರಹಸ್ಯವನ್ನು ಯಾರ್ಯಾರಿಗೆ ಬೇಕಾದವ್ರಿಗೆ ಸುಮ್ಮನೆ ಕೊಡೋಕ್ಕಾಗೋದಿಲ್ಲಪ್ಪ. ಇದು ಯಾತಕ್ಕೆ ಅಂತ ಹೇಳಿದ್ರೆ, ಯಾರು ಭಕ್ತಿಯಿಂದ ನಮ್ರತೆಯಿಂದ ನಂಬಿಕೆಯಿಂದ ನೇಮವಾಗಿದ್ದುಕೊಂಡು ಮಾಡ್ತಾರೋ ಅವರಿಗೆ ನೀವು ಉಪದೇಶವನ್ನು ಕೊಡ್ತಕ್ಕಂಥದ್ದು ರಹಸ್ಯವನ್ನು ಹೇಳೋದು. ಮತ್ತು ಈ ಮದ್ಯ, ಮಾಂಸ, ಧೂಮಪಾನ, ಪರಸ್ತ್ರೀ ಸಹವಾಸ ಮತ್ತು ಅಪಾತ್ರರಿಗೆ ಯಾರಿಗೂ ಇದನ್ನು ಕೊಡಬಾರ್ದು ಅಂತ ಅಗಸ್ತ್ಯರು ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ. ಈ ಮಾಂಸ ಮದ್ಯವನ್ನು ಮಾಡ್ತಕ್ಕಂಥದ್ದು ಅಂದರೆ ಪಂಚಮಕಾರಗಳು ಅಂತ ಹೇಳ್ತಾರೆ. ಪಂಚಮಕಾರಗಳು ಅಂದರೆ ಎಂಥದ್ದು? ಮಾಂಸ, ಮದ್ಯ, ಮೈಥುನ, ಅಸ್ಥಿ ಮತ್ತು ರಕ್ತ, ಈ ರೀತಿಯಾಗಿರ್ತಕ್ಕಂಥ ಪಂಚಮಕಾರಗಳಲ್ಲಿ ಯಾರು ಇರ್ತಾರೆ ಅವ್ರುಗಳಿಗೆಲ್ಲನೇ ಇದನ್ನು ಉಪದೇಶವನ್ನು ಕೊಡಬಾರದು. ಗುರುಗಳ ಮೂಲಕ ಯಾರು ಈ ಪಂಚದಶಿ ಮಂತ್ರವನ್ನು ಉಪದೇಶ ತಗೊಂಡು ಬಹಳ ಶ್ರದ್ಧಾಭಕ್ತಿಗಳಿಂದ ನಂಬಿಕೆಯಿಂದ ಜಪಿಸ್ತಾ ಲಲಿತ ತ್ರಿಪುರ ಸುಂದರಿಯಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿ ಮಾತ್ರ ಅಂಥವ್ರಿಗೆ ಮಾತ್ರ ಈ ಸಹಸ್ರನಾಮದ ರಹಸ್ಯವನ್ನು ಹೇಳಬೇಕೇ ಹೊರತು ಬೇರೆ ಇದಕ್ಕೆ ಅಂತ ಹೇಳಬಾರ್ದು ಅಂತ ಹೇಳಿಬಿಟ್ಟು ಆ ಲಲಿತಾ ತ್ರಿಪುರ ಸುಂದರಿನೇ ಈ ಹಯಗ್ರೀವರಿಗೆ ಹೇಳಿರ್ತಾರೆ. ಅದನ್ನು ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥವ್ರು ಮಾತ್ರ ಉಪದೇಶವನ್ನು ಕೊಡಬೇಕೇ ಹೊರತು ಬೇಕಾದವ್ರಿಗೆಲ್ಲ ಉಪದೇಶವನ್ನು ಕೊಡೋ ಹಾಗಿಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ಏನಾಗಿದೆ, ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಸಾಮಾನ್ಯ ಆಗ್ಬಿಟ್ಟಿದೆ. ಎಲ್ಲರೂ ಅಂಗಡಿಯಲ್ಲೇ ಪುಸ್ತಕ ಸಿಗುತ್ತೆ, ಲಲಿತಾ ಸಹಸ್ರನಾಮ ಓದ್ತೀನಿ, ತ್ರಿಶತಿ ಓದ್ತೀನಿ ಅಂತ, ಖಡ್ಗಮಾಲಾ ಸ್ತೋತ್ರ ಹೇಳ್ತೀನಿ ಅಂತ ಹೇಳಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇವೆಲ್ಲವನ್ನೂ ಸಹ ಗುರು ಮುಖೇನ ಉಪದೇಶ ತಗೊಂಡು ಮಾಡಬೇಕು. ಅದರಲ್ಲೂ ಸಹ ಏನು, ಮಾಂಸ ತಿನ್ನೋರು ಇರ್ತಾರೆ, ಅವ್ರನ್ನ ಮಾಡಬೇಡ ಅಂತ ಏನು ಹೇಳಲ್ಲ, ಆದರೆ ವರ್ಜಿ ಆಗಬೇಕು. ಮಾಂಸ ತಿನ್ನೋದನ್ನು ಬಿಡಬೇಕು. ಇವು 4 ದಿವಸ ಬಿಡ್ತೀನಿ, 5 ದಿನ ಬಿಡ್ತೀನಿ ಅಂತ ಹೇಳಿ ನಾನು ಆ ಟೈಮ್ನಲ್ಲಿ ನಾನು ತಿನ್ನೋದಿಲ್ಲ ಅನ್ನೋದಲ್ಲ. ಅವ್ರ ಜೀವಮಾನ ಇಡೀ ಮಾಂಸ ಭಕ್ಷಣೆಯನ್ನು ಬಿಟ್ಟರೆ ಆ ತಾಯಿ ಒಲಿತಾಳೆ. ಆದರೆ ಮಾತ್ರ ನಂಬಿಕೆ, ನೀವು ಭಕ್ತಿಯಿಂದ ನಾನು ಮಾಡ್ತೀನಿ ಅನ್ನೋದಲ್ಲ, ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಮಾಡ್ತೀನಿ ಅಂತಕ್ಕಂಥದ್ದು. ಮತ್ತು ಅನುಷ್ಠಾನ, ಅದರ ಪುರಸ್ಕರಣೆ ಸರಿಯಾಗಿ ಆಗ್ತಾ ಇರಬೇಕು. ಆ ರೀತಿ ಆಗಿದ್ದರೆ ಆ ತಾಯಿ ಅವಳು ಒಲಿತಾಳೆ. ಈ ರೀತಿಯಾಗಿ ಅಗಸ್ತ್ಯರು ಹಯಗ್ರೀವರಿಂದ ಉಪದೇಶವನ್ನು ಪಡೀತಾರೆ.